ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 2026ರಲ್ಲಿ ಮತ್ತೊಮ್ಮೆ ವಿಲೇಜ್ ಅಕೌಂಟೆಂಟ್ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಅಥವಾ ತಲಾಟಿ ಹುದ್ದೆಗೆ ನೋಟಿಫಿಕೇಶನ್ ಮತ್ತೊಮ್ಮೆ ಆಗ್ತಾ ಇದೆ. ಅದರ ಕುರಿತು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ, ಅದಕ್ಕೂ ಜಾಯ್ನ್ ಆಗಿ ಅದರಲ್ಲಿ ಡೈಲಿ ಅಪ್ಡೇಟ್ಸ್ಗಳು ಬರ್ತಾ ಇರ್ತವೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಗ್ರಾಮ ಆಡಳಿತ ಅಧಿಕಾರಿ ಅಥವಾ VO ಎಕ್ಸಾಮ್ಗೆ ನೀವೇನಾದರೂ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ನಮ್ಮಲ್ಲಿ PDF ನೋಟ್ಸು ಮತ್ತು ಪ್ರಿಂಟೆಡ್ ನೋಟ್ಸ್ ಇದ್ದಾವೆ. PDF ನೋಟ್ಸು ಕೇವಲ 100 ರೂಪಾಯಿ, ಹಾಗೆ ಪ್ರಿಂಟೆಡ್ ನೋಟ್ಸು ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗುತ್ತೆ. ಪ್ರಿಂಟೆಡ್ ನೋಟ್ಸ್ ಇರುತ್ತೆ, ಹೀಗಾಗಿ ಪೇಪರ್ 1ಗೆ 300, ಪೇಪರ್ 2ಗೆ 300. ಈ PDF ನೋಟ್ಸು ಅಥವಾ ಪ್ರಿಂಟೆಡ್ ನೋಟ್ಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನೋಡ್ತಾ ಇದ್ದೀರಾ 3/1/2026ಕ್ಕೆ ಒಂದು ನೋಟಿಸ್ ಬಂತು. ಏನು ಬಂತು? ಆ ನೋಟಿಸ್ನಲ್ಲಿ ಏನಿತ್ತು ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳುವ ಕುರಿತು ಈ ಥರ ಇತ್ತು. ಅಂದರೆ 2025 ಮತ್ತು 26ನೇ ಸಾಲಿನಲ್ಲಿ VO ಅಂದ್ರೇನು ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ನೋಟಿಫಿಕೇಶನ್ ಆಗಿಲ್ಲ. ಅದನ್ನು 2026ರಲ್ಲಿ ಮಾಡಿ ನೇರ ನೇಮಕಾತಿ ಮಾಡುವ ಮೂಲಕ ಏನು ನೋಟಿಫಿಕೇಶನ್ ಬಿಡ್ರಿ ಅಂತ ಈ ನೋಟಿಸ್ ಬಂತು. ಈ ನೋಟಿಸ್ನಲ್ಲಿ ಏನೇನಿತ್ತು ಅದರ ಬಗ್ಗೆ ನೋಡ್ತಾ ಹೋಗೋಣ. ಇವಾಗ ಮೊದಲಿಗೆ ಈ ವರ್ಷ ನೋಟಿಫಿಕೇಷನ್ ಆಗುತ್ತೆ, ಫಿಕ್ಸ್. ನಾನೇ ಹೇಳ್ತಾ ಇದ್ದೀನಿ, ಈ ವರ್ಷ ನೋಟಿಫಿಕೇಷನ್ ಆಗುತ್ತೆ. ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು, ಇವತ್ತಿನಿಂದಾನೇ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ನಾವು ಯಾವುದು SDA-FDA ಆಗುತ್ತೆ ಅಂತ ಹೇಳಿದ್ವಿ, ಬಟ್ ಯಾರೂ ಓದೋಕ್ಕೆ ಸ್ಟಾರ್ಟ್ ಮಾಡಲೇ ಇಲ್ಲ. ಯಾವಾಗ ಸ್ಟಾರ್ಟ್ ಮಾಡಿದರು ಅಂದರೆ ನೋಟಿಫಿಕೇಷನ್ ಆದಮೇಲೂ ಇನ್ಕ್ಲೂಡೆಡ್ ನಾವು ಏನು ಮಾಡಿದ್ವಿ ಅಂದರೆ ನೋಟಿಫಿಕೇಷನ್ ಆದಮೇಲೆ ನಾವು ಆನ್ಲೈನ್ ಕೋರ್ಸ್ನ ಸ್ಟಾರ್ಟ್ ಮಾಡಿದ್ವಿ. ಏನಾಗ್ಬಿಡ್ತು ಅಂದರೆ ಅವರು ಟೈಮೇ ಕೊಡಲಿಲ್ಲ ಓದ್ಕೊಳ್ಳೋಕ್ಕೆ, ಹೌದಾ? ಒಂದೇ ತಿಂಗಳಲ್ಲಿ ಎಕ್ಸಾಮ್ ನಡೆಸಿದರು. ಹೀಗಾಗಿ ಯಾರೂ ಸರಿಯಾಗಿ ಓದೋಕ್ಕಾಗಲಿಲ್ಲ, ಯಾವುದೇ ಕೋಚಿಂಗ್ ಸೆಂಟರ್ನಲ್ಲಿ ಸರಿಯಾಗಿ ಪಾಠ ಮಾಡೋಕ್ಕಾಗಲಿಲ್ಲ. ಆ ಥರ ಪ್ರಾಬ್ಲಮ್ ಆಯಿತು. ಹೀಗಾಗಿ ಇದನ್ನು ನಾವು ಅಡ್ವಾನ್ಸೇ ಹೇಳ್ತಾ ಇದ್ದೀವಿ ಇವಾಗ, ಹೌದಲ್ವಾ? ವಿಲೇಜ್ ಅಕೌಂಟೆಂಟ್ನು ಆ ಥರ ನೀವು ಮಿಸ್ ಮಾಡ್ಕೋಬೇಡಿ. ನಿಮಗೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀವಿ, ನೋಟಿಫಿಕೇಷನ್ ಆಗುತ್ತೆ, ಇವಾಗಿನಿಂದಾನೇ ಓದೋಕ್ಕೆ ಸ್ಟಾರ್ಟ್ ಮಾಡಿ. ನಾವು ಆನ್ಲೈನ್ ಬ್ಯಾಚ್ನ ಕಮೆಂಟ್ ಮಾಡಿ, ನಾವು ಆದಷ್ಟು ಬೇಗ ಆನ್ಲೈನ್ ಕೋರ್ಸ್ನ ಸ್ಟಾರ್ಟ್ ಮಾಡ್ತೀವಿ. ಈ ವರ್ಷ ಎಷ್ಟು ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸುವ ಸಾಧ್ಯತೆ ಇದೆ? ಈ ವರ್ಷ ನೋಟಿಫಿಕೇಷನ್ ಆಗುತ್ತೆ. ನೀವು ತಮ್ನೇಲ್ನಲ್ಲೂ ನೋಡಿರ್ತೀರ 500+ ಹುದ್ದೆಗಳು ಅಂತ. ಹೌದು, ಈ ವರ್ಷ 500ಕ್ಕಿಂತಲೂ ಹೆಚ್ಚು ಹುದ್ದೆಗಳನ್ನು ಕರೀತಾರೆ. ನೋಟಿಫಿಕೇಷನ್ 500 ಹುದ್ದೆಗಳಿಗಿಂತಲೂ ಹೆಚ್ಚು ಹುದ್ದೆಗಳಿಗೆ ನೋಟಿಫಿಕೇಷನ್ ಬರುತ್ತೆ, ಹೌದಾ? ಈ ಹುದ್ದೆಯ ಬಗ್ಗೆ ಡೌಟ್ ಇಟ್ಕೋಬೇಡಿ. ಇನ್ನು ನೆಕ್ಸ್ಟು ಅಧಿಸೂಚನೆ ಅಧಿಕೃತವಾಗಿ ಯಾವಾಗ ಪ್ರಕಟಣೆ ಆಗುತ್ತೆ? ಇವಾಗ ಜನವರಿಯಲ್ಲಿ ಈ ನೋಟಿಸ್ ಬಂದಿತ್ತು, ಏನೋ ನೇರ ನೇಮಕಾತಿ ಮಾಡುವ ಮೂಲಕ ತುಂಬಿಕೊಳ್ಳಿ ಅಂತ. ನೇರ ನೇಮಕಾತಿ ಅಂದರೆ ಒಂದಿಷ್ಟು ಜನರಿಗೆ ಡೌಟ್ ಇರುತ್ತೆ, ನೇರ ನೇಮಕಾತಿ ಅಂದರೆ ಪರೀಕ್ಷೆ ಇಲ್ಲದೇನಾ ಅಂತ. ಇಲ್ಲ, ಪರೀಕ್ಷೆ ಇರುತ್ತೆ. ಆಲ್ರೆಡಿ ನೀವು ಏನೋ 2023-24ರಲ್ಲಿ ಕರೆದಿದ್ರು ನೋಡಿ, ಅವಾಗ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ, ಪರೀಕ್ಷೆ ಇರುತ್ತೆ. ಇದಕ್ಕೆ ನೇರ ನೇಮಕಾತಿ ಅಂತ ಅಷ್ಟೇ ಹೆಸರಷ್ಟೇ, ಹೌದಲ್ವಾ? ಇದರಲ್ಲಿ ಏನಿದೆ, ಸರ್ಕಾರದ ಮಟ್ಟದಲ್ಲಿ ನೇಮಕಾತಿ ಅಧಿಸೂಚನೆ ಹೊರಡಿಸಲು ಸಕಲ ಸಿದ್ಧತೆಗಳು ನಡೆದಿವೆ, ಹೌದಲ್ವಾ? ಆಲ್ರೆಡಿ ಬಿಡಬೇಕು ಅಂತ ಎಲ್ಲ ಸಿದ್ಧತೆಗಳು ನಡೆದಿವೆ. ಹೀಗಾಗಿ ಅಂದುಕೊಂಡಂತೆ ಆದರೆ ಒಂದು ವೇಳೆ ಇವ್ರ ನೋಟಿಫಿಕೇಷನ್ ಫಿಕ್ಸ್ ಕರೀತಾರೆ, ಯಾವುದೇ ಡೌಟ್ ಇಲ್ಲ. ಈ ವರ್ಷ VO ನೋಟಿಫಿಕೇಷನ್ ಆಗುತ್ತೆ, ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿ, ಹೌದಾ? ಒಂದು ವೇಳೆ ಆನ್ಲೈನ್ ಕೋರ್ಸ್ ಬೇಕಾದರೆ ಹೇಳಿ, ನನಗೆ ಕಮೆಂಟ್ ಮಾಡಿ, ನಾನು ಆದಷ್ಟು ಬೇಗ ಸ್ಟಾರ್ಟ್ ಮಾಡೋ ಪ್ರಯತ್ನ ಮಾಡ್ತೀನಿ. ಇಲ್ಲಿನಿಂದ ಮುಂದಿನ 3ರಿಂದ 4 ತಿಂಗಳ ಒಳಗಾಗಿ ನೇಮಕಾತಿ ಅಧಿಸೂಚನೆ ಹೊರಡಿಸುತ್ತೆ, ಹೌದಲ್ವಾ? ಜನವರಿಯಿಂದ, ನಾನು ಹೇಳ್ತಾ ಇರೋದು ಫೆಬ್ರವರಿದಲ್ಲ, ಜನವರಿಯಲ್ಲಿ ಈ ನೋಟಿಸ್ ಬಂದಿತ್ತು. ಜನವರಿಯಿಂದ 3 ತಿಂಗಳ ಒಳಗಡೆ ಈ ನೇಮಕಾತಿ ಆಗುತ್ತೆ. ಏನೋ ನೇಮಕಾತಿ ಅಂದರೆ ಏನೋ ನೋಟಿಫಿಕೇಷನ್ ಬಿಡ್ತಾರೆ. ಆವಾಗ ಈ ವರ್ಷ ಎಕ್ಸಾಮ್ ನಡೆಸೋರು KAದವರು, ಹೋದ ವರ್ಷನೂ ಅವರೇ ನಡೆಸಿದ್ರು. ಆದರೆ ಈ ವರ್ಷ ಜಾಸ್ತಿ ಫಾಸ್ಟ್ ಇದ್ದಾರೆ ಅವರು. ಒಂದಿಷ್ಟು ಎಕ್ಸಾಮ್ಗೆ ಓದ್ಕೊಳ್ಳೋಕ್ಕೆ ಟೈಮೇ ಕೊಡೋಲ್ಲ ಅವರು. ಹೀಗಾಗಿ ನಾವು ಎಕ್ಸಾಮ್ ಇವಾಗ ಆಲ್ರೆಡಿ ನೋಟಿಫಿಕೇಷನ್ ಆಗಿದೆ ಅಂತಲೇ ನಾವು ಓದ್ಕೋಬೇಕು. 3ರಿಂದ 4 ತಿಂಗಳ ಒಳಗಾಗಿ ನೋಟಿಫಿಕೇಷನ್ನು ಆಗುತ್ತೆ, ಫಿಕ್ಸ್, ಹೌದಲ್ವಾ? ಇನ್ನೊಂದಿಷ್ಟು ಪ್ರಶ್ನೆ ಏನಿರುತ್ತೆ ಅಂದರೆ, ಈ VO ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಏನೇನೆಲ್ಲ ಇರಬೇಕು, ಏನು ಕ್ವಾಲಿಫಿಕೇಷನ್ ಇರಬೇಕು ಅಂತ ಡೌಟ್ ಇರುತ್ತೆ. ಅದಕ್ಕೇನಿಲ್ಲ, ನೀವು ಜಸ್ಟ್ ಸೆಕೆಂಡ್ PUC
ದ್ವಿತೀಯ PUC ನೀವು ಆರ್ಟ್ಸ್ ಆದರೂ ಆಗಿ ಸೈನ್ಸು ಕಾಮರ್ಸು ಯಾವುದೇ ಆಗಿ ಅಥವಾ ಅದಕ್ಕೆ ತತ್ಸಮಾನ ಪದವಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಸೆಕೆಂಡ್ PUC ಈಕ್ವಲ್ ಆಗುವಂತಹ ನೀವು ಯಾವುದೇ ರೀತಿ ಏನು ಡಿಪ್ಲೊಮೊ, ಇವಾಗ ಡಿಪ್ಲೊಮೊ ಮುಗಿಸಿದ್ರು ಬರುತ್ತೆ, ಸೆಕೆಂಡ್ PUCಗೆ ಈಕ್ವಲ್ ಆಗಬೇಕು. ಆ ಥರ ನೀವು ಎಜುಕೇಷನ್ ಮುಗಿಸಿದ್ರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಇನ್ನು ನೆಕ್ಸ್ಟ್ ವಯೋಮಿತಿ ಅಂದರೆ ಏನ್ರಿ, ಏಜ್ ಲಿಮಿಟು. ಏಜ್ ಲಿಮಿಟ್ ಎಷ್ಟು ಇರ್ಬೇಕು ಸರ್? ನಮಗೆ ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ ಅಂದರೆ ಮಿನಿಮಮ್ 18 ವರ್ಷ ಆಗಿರ್ಬೇಕು. ನಿಮಗೆ 18 ವರ್ಷ ಆಗಿದ್ದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಒಂದು ಸೆಕೆಂಡ್ PUC ಮುಗಿಸಿರಬೇಕು, ಇನ್ನೊಂದು 18 ವರ್ಷ ಏಜ್ ಆಗಿರಬೇಕು. 18 ವರ್ಷ ಇದೆ. ಮತ್ತು ಗರಿಷ್ಠ ವಯೋಮಿತಿ ಅಂದರೆ ಮ್ಯಾಕ್ಸಿಮಮ್ ಎಷ್ಟಿರಬೇಕು? 35 ಇರಬೇಕು. ಸರ್ ನಮ್ದು ಜಾಸ್ತಿ ಇದೆ, ಜಾಸ್ತಿ ಇದ್ರೂ ಪರವಾಗಿಲ್ಲ, ನೀವು ಯಾವುದಾದ್ರೂ ಒಂದು ಕ್ಯಾಟಗರಿಯಲ್ಲಿ ಬರಬೇಕು. ಜನರಲ್ದವರಿಗೆ ನೀವೇನಾದರೂ ಜನರಲ್ ಕ್ಯಾಂಡಿಡೇಟ್ಸ್ ಇದ್ದರೆ ನಿಮಗೆ 18ರಿಂದ 35 ವರ್ಷ ಕೊನೆಯದು, ಅಷ್ಟರ ಒಳಗಡೆ ಹಾಕಬೇಕು. ಇಲ್ಲ ಸರ್ ನಾನು ಜನರಲ್ ಬರಲ್ಲ, OBC ಬರ್ತೀನಿ ನಾನು. OBC ಒಳಗಡೆ ಯಾವ್ಯಾವು 2A 2B 3A 3B ಇವೆಲ್ಲವೂ OBC ಬರುತ್ತೆ. ರಾಜ್ಯ ಸರ್ಕಾರದಲ್ಲಿ ಮಾತ್ರ ಇವೆಲ್ಲವೂ, ಕೇಂದ್ರ ಸರ್ಕಾರದಲ್ಲಿ OBC ಬರಲ್ಲ. ಒಂದಿಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರ. OBC ಕ್ಯಾಂಡಿಡೇಟ್ ಇದ್ದರೆ ನಿಮಗೆ 38 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ 35 ವರ್ಷ, ಇನ್ನೂ 3 ವರ್ಷ ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ. 38 ವರ್ಷದವರೆಗೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ SC ST ಕ್ಯಾಂಡಿಡೇಟ್ ಆಗಿದ್ದರೆ ನೀವು 40 ವರ್ಷ ತನಕ, ಅಂದರೆ ನಿಮಗಿನ್ನೂ 5 ವರ್ಷ ಟೈಮ್ ಇರುತ್ತೆ. 40 ವರ್ಷ, 18ರಿಂದ 40 ವರ್ಷದೊಳಗಿನವರು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ PWD ಕ್ಯಾಂಡಿಡೇಟ್ ಇದ್ದರೆ ಅವ್ರಿಗೆ 10 ವರ್ಷ ಇರುತ್ತೆ, 45 ವರ್ಷದವರೆಗೆ. ಇಷ್ಟು ಏಜ್ ಲಿಮಿಟ್ ಗೊತ್ತಾಯಿತು. ನೀವು ಯಾವುದು ಇದ್ದೀರ ಅನ್ನೋದು ಚೆಕ್ ಮಾಡ್ಕೊಳ್ಳಿ, ರೆಡಿಯಾಗಿ. ಇನ್ನು ನೆಕ್ಸ್ಟು ಸ್ಪರ್ಧಾತ್ಮಕ ಪರೀಕ್ಷೆಯ ವಿಧಾನ. ನಾ ಹೇಳಿದ್ನಲ್ವ, ಒಂದಿಷ್ಟು ಜನಕ್ಕೆ ಈ ನೇರ ನೇಮಕಾತಿ ಅಂದರೆ ಪರ್ಸೆಂಟೇಜ್ ಮೇಲೆ ತೊಗೊಂಡ್ಬಿಡ್ತಾರೆ ಅಂತ ಒಂದು ಡೌಟ್ ಇರುತ್ತೆ. ಆ ಥರ ಇರಲ್ಲ. ಎಕ್ಸಾಮ್ ಇರುತ್ತೆ ನಿಮಗೆ. ಯಾವ ಥರ ಎಕ್ಸಾಮ್ ಇರುತ್ತೆ? ಒಟ್ಟು 2 ಪೇಪರ್ಗಳಿರ್ತವೆ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಲಿಖಿತವಾಗಿ ಅಂದರೆ ಆಫ್ಲೈನ್ ಮೂಲಕ OMR ಪ್ರಕಾರ ನಡೆಸಲಾಗುತ್ತದೆ. ಹಿಂದಿನ ಬಾರಿಯ ನೇಮಕಾತಿಯಲ್ಲಿ 2 ಪ್ರಶ್ನೆ ಪತ್ರಿಕೆಗಳನ್ನು ನೀಡಲಾಗಿತ್ತು. ಅಂದರೆ ಇವಾಗ ಆಲ್ರೆಡಿ ಈ VO ಎಕ್ಸಾಮ್ ನಡೆದ್ಬಿಟ್ಟಿದೆ. ಆಲ್ರೆಡಿ ಎಕ್ಸಾಮ್ ಪ್ಯಾಟರ್ನ್ ಎಲ್ಲ ಗೊತ್ತಿದೆ. ನಾನು ನೆಕ್ಸ್ಟ್ ವಿಡಿಯೋ ಮಾಡೋದೇ ಸಿಲೆಬಸ್ ಏನೇನೆಲ್ಲ ಕೇಳ್ತಾರೆ ಅಂತ, ಪೇಪರ್ 1 ಮತ್ತು ಪೇಪರ್ 2. ನೀವಿವಾಗ SDA FDA ಬರೆದಿದ್ರೆ ನಿಮಗೆ ಫಿಕ್ಸ್ ಗೊತ್ತಿರುತ್ತೆ, ಅದೇ ಸಿಲೆಬಸ್. ಒಂದಿಷ್ಟು ಜನ ನಮ್ಮ ನೋಟ್ಸನ್ನು ತೊಗೊಂಡಿದ್ದೀರಾ, ಅವನ್ನಷ್ಟೇ ಓದ್ಕೊಳ್ಳಿ ಸಾಕು, ಅದರಿಂದನೇ ಬರುತ್ತೆ. ಹೌದಾ? ಏನೇನಿರುತ್ತೆ? ಪೇಪರ್ 1 ಇರುತ್ತೆ ಸಾಮಾನ್ಯ ಜ್ಞಾನ, ಅಂದರೆ GK ಪೇಪರ್. ಇನ್ನೊಂದು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಹಾಗೆ ಕಂಪ್ಯೂಟರನ್ನು ಒಳಗೊಂಡಿರುತ್ತೆ. ಇದು ಪೇಪರ್ 2 ಕಮ್ಯುನಿಕೇಷನ್ ಪೇಪರ್. 2 ಪೇಪರ್ ಇರುತ್ತೆ, ಒಂದು GK ಒಂದು ಕಮ್ಯುನಿಕೇಷನ್. 2 ಒಂದೇ ದಿನ ಇರುತ್ತೆ. ಬೆಳಗ್ಗೆ GK, ಸಾಯಂಕಾಲ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಎಷ್ಟು ಪರೀಕ್ಷಾ ವಿಧಾನ ಈ ಥರ ಇರುತ್ತೆ. ಹೀಗಾಗಿ ಈ ವರ್ಷ ನೋಟಿಫಿಕೇಷನ್ ಆಗುತ್ತೆ VOದ್ದು. ಹೀಗಾಗಿ ತಪ್ಪದೆ ಎಲ್ಲರೂ ಇವಾಗಲೇ ಓದ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ SDA FDA ಹುದ್ದೆಗೆ ಟೈಮ್ ಕೊಟ್ಟಿಲ್ಲ ಅವರು ಓದ್ಕೊಳ್ಳೋಕ್ಕೆ. ಇದು ಅದೇ ರೀತಿಯೇ ಆಗುತ್ತೆ. ಈ ಮಂತ್ ನೋಟಿಫಿಕೇಷನ್ ಆತಂದರೆ ನೆಕ್ಸ್ಟ್ ಮಂತ್ ಎಕ್ಸಾಮ್ ಮುಗಿಸಿಬಿಡ್ತಾರೆ. ಹೀಗಾಗಿ ನಿಮಗೆ ಓದ್ಕೊಳ್ಳೋಕೆ ಟೈಮ್ ಸಿಗಲ್ಲ. ಬೇಕಾದರೆ ನಿಮಗೆ ಆನ್ಲೈನ್ ಕೋರ್ಸ್ ಬೇಕಾದರೆ ಹೇಳಿ, ನೋಟ್ಸ್ ಬೇಕಾದರೂ ಮೆಸೇಜ್ ಮಾಡಿ, ನಾನು ಆನ್ಲೈನ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.